ನಮಸ್ಕಾರ ಗೈಸ್. ತುಂಬ ದಿನ ಆಯಿತು ಮಾತಾಡಿ ವಿಡಿಯೋ ಹಾಕಿ. ಏನು ಬ್ರೋ ವೀಡಿಯೋಸ್ ಎಲ್ಲ ಕಂಟಿನ್ಯೂಸಾಗಿ ಬರುತ್ತೆ, ಏನೋ ಬಂದೇ ಇಲ್ಲ ನಿಮ್ಮದು ವೀಡಿಯೋಗಳು, ಯಾಕೆ ಈ ಥರ ಮಾಡ್ತಾಯಿದ್ದೀರಾ, ಏನು ರೀಸನ್ ಅಂತ ನೀವು ಕೇಳ್ಬೋದು. ಬ್ರೋ ನನ್ನದು ಕ್ಯಾಮ್ರಾ ಪ್ರಾಬ್ಲಮ್ ಆಗಿದೆ. ಕ್ಯಾಮ್ರಾ ಒಂದು ಕಡೆ ಇರಲಿ, ನೀವೆಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ತಿದ್ದೀವಿ ಯಾಕೆ ಶೇಕ್ ಆಗುತ್ತಂತ. ನಾನು ಮಾಡೋದು ಗಾಡಿಯಲ್ಲೆಲ್ಲ ಮಾಡೋದಿಲ್ಲ ಬ್ರೋ, ಬಸ್ಸಲ್ಲೇ ಮಾಡೋದು. ಬಸ್ಸಲ್ಲಿ ಮಾಡೋದ್ರಿಂದ ಶೇಕ್ ಆಗುತ್ತೆ. ಕ್ಯಾಮ್ರಾ ಸರಿ ಮಾಡ್ಕೋತೀನಿ, ಸ್ವಲ್ಪ ಟೈಮ್ ಕೊಡಿ. ಆಮೇಲೆ ವೀಡಿಯೋಸಲ್ಲಿ ನೀವು ಕಮೆಂಟ್ಸಲ್ಲಿ ಕೇಳಿದ್ರಿ, ಆಮೇಲೆ ಫೇಸ್ 3 ಯಾವಾಗ ಬರುತ್ತೆ, ಆಮೇಲೆ ಫೇಸ್ 2 ಯಾವಾಗ ಓಪನ್ ಆಗುತ್ತೆ, ಫೇಸ್ 4 ಎಲ್ಲ ಮೆಟ್ರೋದು ಫೇಸ್ 2 ಫೇಸ್ 3 ಫೇಸ್ 4 ಈ ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರೋ ಹೊಸ್ದಾಗಿ ಬರೋದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ನನ್ನ ಚಾನಲಲ್ಲಿ ಫೇಸ್ 3 ಈ 3 ಲೈನ್ದು ಮೆಟ್ರೋದು ಫೇಸ್ 3 ರೆಡ್ ಲೈನ್, ಗ್ರೇ, ಆರೆಂಜ್ ಈ 3 ಬಂದ್ಬಿಟ್ಟು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ. ಅದೆಲ್ಲ ನೋಡ್ಕೊಂಬಂದಮೇಲೆ ಆಮೇಲೆ ನಂದು ಈ ವಿಡಿಯೋದಲ್ಲಿ ಹೇಳಿ, ನಾನು ಅದೆಲ್ಲ ಡೀಪಾಗಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಗೈಸ್. ಇವಾಗ ನಾನು ಫೇಸ್ 3 ಮೆಟ್ರೋದ ಒಂದು ಅಪ್ಡೇಟ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಆರೆಂಜ್ ಲೈನ್ 32.5 ಕಿಲೋಮೀಟರ್ಸ್ 22 ಸ್ಟೇಷನ್ ಬರ್ತಾಯಿದೆ. ಅದು ನಿಮಗೆಲ್ಲ ಗೊತ್ತಿರುತ್ತೆ. ನಮ್ಮ ಮೋದಿಜಿಯವರು ಬಂದು ಆಗಸ್ಟಲ್ಲಿ ಎಲ್ಲೋ ಲೈನ್ ಆವಾಗಲೇ ಇದು ಮಾಡಿ ಆಯಿತು, ಶಂಕುಸ್ಥಾಪನೆ ಎಲ್ಲ ಮಾಡಿ ಮುಗಿಸಿದ್ದಾರೆ. ಇದು ಬಂದ್ಬಿಟ್ಟು ಪೀನಿಯಾ, BL ಸರ್ಕಲ್ ಹತ್ರನೇ ಡಿಪೋ ಬರೋದು ಗೈಸ್. ಆಮೇಲೆ ಹೆಬ್ಬಾಳ ಹತ್ರ ಇಂಟರ್ಚೇಂಜು, ನಮ್ಮ ರೆಡ್ ಲೈನ್ ಬ್ಲೂ ಲೈನ್ ಜೊತೆಗೆ ತುಂಬ ಇಂಟರ್ಚೇಂಜ್ ಇದೆ. ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಅದ್ರಲ್ಲಿ ನೋಡ್ಕೊಳ್ಳಿ. ಆಮೇಲೆ ಇದು ಫುಲ್ಲು ಎಲಿವೇಟೆಡು, ಔಟರ್ ರಿಂಗ್ ರೋಡ್ ಮೇಲೇ ಬರೋದು. JP ನಗರ 4th ಫೇಸಿಂದ ಸ್ಟಾರ್ಟ್ ಆಗಿ ಹೆಬ್ಬಾಳ ತನಕ, ಕೆಂಪಾಪುರ ತನಕ ಹೋಗುತ್ತೆ ಇದು ಮೆಟ್ರೋ. ಆಲ್ಮೋಸ್ಟ್ 22 ಸ್ಟೇಷನ್ ಎಲ್ಲ ಎಲಿವೇಟೆಡೇ ಗೈಸ್. ಇದು ಇವಾಗ ಈ ಮಂತ್ ಎಂಡಲ್ಲಿ ಇದು ಟೆಂಡರ್ ಎಲ್ಲ ಅನೌನ್ಸ್ ಆಗ್ತಾಯಿದೆ. ಆಲ್ಮೋಸ್ಟ್ ಯಾರು ಟೆಂಡರ್ ಹೋಗುತ್ತೆ, ಆಮೇಲೆ ಕನ್ಸ್ಟ್ರಕ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ಕನ್ಸ್ಟ್ರಕ್ಷನ್ ಮಾಡೋವಾಗ ಒಂದು ವೀಡಿಯೋಸ್ ಬರುತ್ತೆ, ಲೈಟಾಗೆ ಒಂದು ಇದು ಥರ ಮಾಡಿ ಹಾಕ್ತೀನಿ, ಚಿಕ್ಕದಾಗೆ. ತುಂಬ ಡೀಪಾಗಿ ಹಾಕೋಕ್ಕಾಗಲ್ಲ, ಯಾಕಂದ್ರೆ ನಿಮಗೂ ಗೊತ್ತಾಗೋದಿಲ್ಲ. ಅದು 1 ವರ್ಷ ಆದಮೇಲೆ ವೀಡಿಯೋ ಬಂದ್ಬಿಟ್ಟು ಪ್ರಾಪರಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಲೈಟಾಗಿ ನಾನು ಈ ಥರ ಕ್ಲಿಪ್ಪಿಂಗ್ಸ್ ಥರ ಹಾಕ್ತೀನಿ, ಓಕೆನಾ ಗೈಸ್. ಫೇಸ್ 3 ಯಾಕಂದರೆ ಫೇಸ್ 3 ಎಲ್ಲಿ ಸ್ಟೇಷನ್ ಬರುತ್ತೆ, ಎಲ್ಲಿ ಇದು ಬರುತ್ತೆ ಅಂತ ನಮ್ಗೆ ಅಷ್ಟು ಐಡಿಯಾ ಇರೋಲ್ಲ. ಪಿಲ್ಲರ್ಸ್ ರೈಸ್ ಆಮೇಲೆ ಗೊತ್ತಾಗುತ್ತೆ, ಓಕೆನಾ ಗೈಸ್. ನೆಕ್ಸ್ಟ್ ನಾನು ಹೇಳೋದು ಬಂದ್ಬಿಟ್ಟು ಗ್ರೇ ಲೈನ್. ಆಲ್ಮೋಸ್ಟ್ ಇದು ಅಷ್ಟೇ 13.5 ಕಿಲೋಮೀಟರ್ಸು, 11 ಸ್ಟೇಷನ್ ಎಲ್ಲ ಎಲಿವೇಟೆಡು. ನಮ್ಮ ಹೊಸಹಳ್ಳಿಯಿಂದ ಹಂಗೆ ಕಬ್ಬಡಗೆರೆ, ಇದು ಡಿಪೋ ಬಂದ್ಬಿಟ್ಟು ಕಬ್ಬಡಗೆರೆಯಲ್ಲೇ ಮಾಡ್ತಾರೆ ಗೈಸ್. ಅದು ಆಲ್ರೆಡಿ ಟೆಂಡರ್ಗೆ ಈ ಮಂತ್ ಇದು ಮಾಡಿ ಆಲ್ಮೋಸ್ಟ್ ಫೈನಲೈಸ್ ಮಾಡಿ ಈ ಮಂತಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದರೆ ಅದು ಒಂದು ಕ್ಲಿಪ್ಪಿಂಗ್ಸ್ ಥರ ಬರುತ್ತೆ, ಓಕೆನಾ ಗೈಸ್. ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಮುಂಚೆ ಯಾರು ನೋಡ್ತಾ ಇದ್ದೀರೋ ಅವ್ರು ನೋಡ್ಕೊಳ್ಳಿ, ವೀಡಿಯೋ ಇರುತ್ತೆ, ಚಾನಲ್ ನೋಡ್ಕೊಳ್ಳಿ. ಆಮೇಲೆ ರೆಡ್ ಲೈನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿ ಸಾಕು. ರೆಡ್ ಲೈನು ಆಲ್ರೆಡಿ ಟೆಂಡರೆಲ್ಲ ಕೊಟ್ಟಾಯಿತು. ಆಲ್ರೆಡಿ ನೀವು ನಾನು ಬ್ಲೂ ಲೈನಲ್ಲೇ ವೀಡಿಯೋ ಮಾಡೋವಾಗಲೇ ಎಲ್ಲ ತೋರಿಸಿದ್ದೆ. ಸಾಗರ, ಲಿಂಬನೂರು ಹತ್ರ ಎಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಡಿಪೋ ಒಂದು ಸರ್ಜಾಪುರ ಹತ್ರ ಬರ್ತದೆ, ಹೆಬ್ಬಾಳ ಹತ್ರ ಇದಾಗುತ್ತೆ. ಇದು ಫುಲ್ ಸ್ವಲ್ಪ ಅಂಡರ್ಗ್ರೌಂಡ್ ಬಂದ್ಬಿಟ್ಟು ಲ್ಯಾಂಡ್ ಇದು ಮಾಡ್ತಾಯಿದ್ದಾರೆ, ನೋಡ್ತಾಯಿದ್ದಾರೆ. ಅದು ತುಂಬ ಲೇಟ್ ಆಗುತ್ತೆ ಗೈಸ್, ಅಲ್ಲ ಅಂಡರ್ಗ್ರೌಂಡು. ಯಾಕಂದರೆ ಡೈರಿ ಸರ್ಕಲ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಆಲ್ರೆಡಿ ಅದಕ್ಕೆ ಇದು ಮಾಡಿದ್ದಾರಂತ ಪಾತ್ ಥರ. ಅದು ಪಿಂಕ್ ಲೈನ್ ಓಪನ್ ಆದರೆ ಒಂದ್ಸಲ ನಾನು ಡೈರಿ ಸರ್ಕಲ್ ಸ್ಟೇಷನ್ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಆಮೇಲೆ ಸೆಂಟ್ರಲ್ ಕಾಲೇಜ್, SRM ವಿಶ್ವೇಶ್ವರ, ಅಲ್ಲಿ ನಮ್ಮ KR ಸರ್ಕಲ್ಗೆ ಅಲ್ಲೂ ಏನೋ ಮಾಡಿದಾರಂತೆ. ಅದು ಹಂಗೆ ಫ್ಯೂಚರಲ್ಲಿ ಅಟ್ಯಾಚ್ ಮಾಡೋ ಥರ ಏನೋ ಹೇಳ್ತಾಯಿದ್ರು. ಈ ಥರ ರೆಡ್ ಲೈನ್ಗೆ ಆಲ್ರೆಡಿ ಎಲ್ಲ ನೋಡಿದ್ದಾರೆ. ಕನ್ಸ್ಟ್ರಕ್ಷನ್ ಬಂದು ಸ್ವಲ್ಪ ದೂರ ಸ್ಟಾರ್ಟ್ ಮಾಡಿದೆ, ಟೆಂಡರು ಕೊಟ್ಟಾಯಿತು ಗೈಸ್. ಇಷ್ಟೇ ರೆಡ್ ಲೈನ್ದು ನನ್ನ ವೀಡಿಯೋದು ಇದು ಚಾನಲಲ್ಲಿ ಇದೆ ಆಲ್ರೆಡಿ, ಅದು ಎಕ್ಸ್ಪ್ಲೈನ್ ಮಾಡಿರೋದೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 37 ಕಿಲೋಮೀಟರ್ಸ್ ಗೈಸ್, 28 ಸ್ಟೇಷನ್ನು. ಇದರಲ್ಲಿ 12 ಸ್ಟೇಷನ್ ಇದು ಬರುತ್ತೆ ಅಂಡರ್ಗ್ರೌಂಡು, ಮಿಕ್ಕಿದು ಅದು 10 ಸ್ಟೇಷನ್ ಬಂದು ಎಲಿವೇಟೆಡ್ ಬರುತ್ತೆ ಗೈಸ್. ಇದು ಆಲ್ಮೋಸ್ಟ್ ಡಿಪೋ ಬಂದು ಸರ್ಜಾಪುರ ಹತ್ರನೇ ಬರೋದು. ಇದು ಫ್ಯೂಚರಲ್ಲಿ ಇದು ಫೇಸ್ 4 ಮೆಟ್ರೋಗೆ ಲಿಂಕ್ ಆಗ್ಬೋದು ಅಂತ, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ವೀಡಿಯೋಗೆ ಬಂದಮೇಲೆ ಗೈಸ್. ಇವಾಗ ತುಂಬ ದಿನ ವೀಡಿಯೋಸ್ ಬಂದು ಯಾಕೆ ಲೇಟ್ ಆಯ್ತು ಅಂದರೆ, ಒಂದು ಕ್ಯಾಮ್ರಾ ಪ್ರಾಬ್ಲಮ್ ಇದೆ, ಒಂದು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಅಲ್ಲಿ ಸ್ವಲ್ಪ ನಮಗೂ ಕೆಲಸಗಳಿದೆ, ಅದು ಇದು ಮಾಡಿಬಿಟ್ಟು. ಯಾಕಂದರೆ ಒಂದೇ ಸಲ ವೀಡಿಯೋ ಹಾಕಿದ್ರೆ ಕಷ್ಟ. 1 ವರ್ಷಕ್ಕೆ ಒಂದೇ ಸಲ ಆಗ್ತಿದೆ. ನಮ್ಮ ಚಾನಲಲ್ಲಿ ಯಾರು ಇದ್ದಾರೋ ಅವ್ರು ನೋಡ್ತಾ ಇದ್ದಾರೆ. ಇನ್ಮೇಲೆ ಬರ್ತಾ ಇರುತ್ತೆ ಗೈಸ್, 3 ಮಂತ್ಸ್ಗೆ ಒಂದ್ಸಲ ವೀಡಿಯೋ ಬರ್ತಾ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಬ್ಲೂ ಲೈನ್ದು, ಪಿಂಕ್ ಲೈನ್ದು ಆಲ್ಮೋಸ್ಟು ಆಲ್ರೆಡಿ ಆಗಿದೆ. ಈ ಫೇಸ್ 2 ಇವಾಗ ಸ್ಟಾರ್ಟ್ ಮಾಡಿಬಿಡ್ತೀನಿ ಗೈಸ್, ಕೇಳಿಸ್ಕೊಳ್ಳಿ. ಫೇಸ್ 2 ಬಂದ್ಬಿಟ್ಟು ಮಾರ್ಚಲ್ಲಿ ಟ್ರಯಲ್ಸ್ ರನ್ ಸ್ಟಾರ್ಟ್ ಮಾಡ್ತಾರಂತೆ ಪಿಂಕ್ ಲೈನ್ದು. ಮೇಗೆ ಬಂದು ಓಪನ್ ಮಾಡ್ತಾರಂತೆ ಗೈಸ್ ಎಲಿವೇಟೆಡು.
ಅದೇ ಇಯರಲ್ಲಿ ಎಂಡಲ್ಲಿ ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಓಪನ್ ಮಾಡ್ತಾರಂತೆ ನಾಗ್ವರಾಗೆ. ಇದು ನಮ್ಮ ಡೆಪ್ಯೂಟಿ ಸಿ ಎಮ್ ಅವರು ಹೇಳಿದ್ದಾರೆ, ಅದು ಕನ್ಫರ್ಮ್ ಅಂತ. ಪಿಂಕ್ ಲೈನ್ ನೆಕ್ಸ್ಟ್ ಇಯರ್ ಪಕ್ಕಾ ಗೈಸ್, ಅದು ಎಲಿವೇಟೆಡೋ ಅಂಡರ್ಗ್ರೌಂಡೋ ಯಾವುದೋ ಒಂದು ಓಪನ್ ಆಗುತ್ತೆ. ಬ್ಲೂ ಲೈನು ಅಷ್ಟೇ ಗೈಸ್, ಅದು ಆಲ್ಮೋಸ್ಟ್ ರೆಡಿ ಆಗ್ತದೆ. ವೀಡಿಯೋಸ್ ನೀವು ನೋಡಿರ್ತೀರ. ಬ್ಲೂ ಲೈನ್ದು ಕನ್ಸ್ಟ್ರಕ್ಷನ್ ವೀಡಿಯೋ, ಪಿಂಕ್ ಲೈನ್ ಕನ್ಸ್ಟ್ರಕ್ಷನ್ ವೀಡಿಯೋ ಈ ವರ್ಷದಲ್ಲಿ ತಿರ್ಗಾ ಬರುತ್ತೆ ಗೈಸ್, ಪಕ್ಕ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕಮೆಂಟ್ ಹಾಕ್ರಿ, ಓಕೆನಾ. ನೆಕ್ಸ್ಟು ಇಷ್ಟೇ ಗೈಸ್ ಫೇಸ್ 2 ವೀಡಿಯೋ, ಫೇಸ್ 2 ಅಷ್ಟೇ. ಫೇಸ್ 2 ಅಲ್ಲಿ ಡಿಪೋಸದು ನಾನು ಅದು ಇವಾಗಲೇ ಹೇಳ್ಬಿಡ್ತೀನಿ. ಛಲಗಟ್ಟ ಡಿಪೋನು ಓಪನ್ ಮಾಡ್ತಾರಂತೆ ಇಯರ್ ಎಂಡಲ್ಲಿ. ಆಮೇಲೆ ಅಲ್ಲಿ ರವಿಶಂಕರ್ ಆಶ್ರಮ ನೆಕ್ಸ್ಟ್ ಇಯರ್ ಓಪನ್ ಆಗುತ್ತೆ. ಬೇರೆ ಬೈಪ್ನಲ್ಲಿ ಡಿಪೋ ಬಂದು ಬ್ಲೂ ಲೈನ್ಗೆ ಹೋಯಿತು, ಆಲ್ಮೋಸ್ಟ್ ಅದು ಅರ್ಧಕ್ಕರ್ಧನೇ. ಅದು ಬ್ಲೂ ಲೈನ್ದು ರೆಡಿ ಮಾಡ್ತಾಯಿದ್ದಾರೆ. ಅದೆಲ್ಲ ರೆಡಿ ಆದಮೇಲೆ ಟ್ರೈನ್ಸ್ ಕೋಚ್ ಟೆಂಡರ್ ಕೊಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ಇವಾಗ ಟ್ರ್ಯಾಕ್ ಫಿಕ್ಸಿಂಗ್ ನಡೀತಾ ಇದೆ ಬ್ಲೂ ಲೈನ್ದು, KR ಪುರಂ ಟು ಸಿಲ್ಕ್ ಬೋರ್ಡ್ದು. ಮಿಕ್ಕಿದು KR ಪುರಂ ಟು ಕಸ್ತೂರಿ ನಗರ ಹೆಬ್ಬಾಳ ಬಂದು ತುಂಬ ಲೇಟ್ ಆಗ್ತಾಯಿದೆ, ಇನ್ನೂ 2 ವರ್ಷ ಆಗುತ್ತೆ. ಇದರಲ್ಲಿ 2 ಡಿಪೋ ಬರುತ್ತೆ. ದೇವನಹಳ್ಳಿ ಹತ್ರ ಒಂದು ಡಿಪೋ ಬರುತ್ತೆ ಏರ್ಪೋರ್ಟ್ ಹತ್ರ. ಹೆಂಗಂದರೆ ಏರ್ಪೋರ್ಟ್ ಟು ಹೆಬ್ಬಾಳ ಒಂದು ಸ್ಟ್ರೆಚ್ ಓಪನ್ ಮಾಡ್ತಾರೆ, KR ಪುರಂ ಟು ಸಿಲ್ಕ್ ಬೋರ್ಡ್ ಒಂದು ಸ್ಟ್ರೆಚ್ ಓಪನ್ ಮಾಡ್ತಾರೆ. ಈ KR ಪುರಂ ಟು ಹೆಬ್ಬಾಳ ಬಂದುಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ. KR ಪುರಂ ಟು ಸಿಲ್ಕ್ ಬೋರ್ಡ್ ಬಂದು ಬೇಗ ಓಪನ್ ಆಗೋ ಥರ ಇರುತ್ತೆ. ಸಿಕ್ಕಾಪಟ್ಟೆ ಫಾಸ್ಟಾಗಿ ಕನ್ಸ್ಟ್ರಕ್ಷನ್ ಹೋಗ್ತದೆ. ಅದು ಮುಂದಿನ ವೀಡಿಯೋ ಈ ಮಂತ್ ಎಂಡು ಒಳಗಡೆ ಒಂದು ವೀಡಿಯೋ ಬರ್ಬೋದು ಬ್ಲೂ ಲೈನ್ದು. ಬ್ಲೂ ಲೈನ್ ಪಿಂಕ್ ಲೈನ್ದು ಈ ವರ್ಷದಲ್ಲಿ ವೀಡಿಯೋ ನಾನು ಮಾಡಿ ಹಾಕ್ತೀನಿ ಗೈಸ್, ಓಕೆನಾ ಗೈಸ್. ತಲೆ ಕೆಡ್ಸ್ಕೊಂಬೇಡಿ, ಇನ್ಮೇಲೆ ವೀಡಿಯೋ ಬರುತ್ತೆ 3 ಮಂತ್ಸ್ಗೊಂದು ಕನ್ಸ್ಟ್ರಕ್ಷನ್ ವೀಡಿಯೋ ಬರ್ತಾಯಿದೆ. ಮುಂಚೆಲ್ಲ ವರ್ಷಕ್ಕೆ ಒಂದು ಸಲ ಆಗ್ತಿದ್ದು, ಇನ್ಮೇಲೆ ಆ ಥರ ರಿಪೀಟ್ ಮಾಡಲ್ಲ. ವರ್ಷಕ್ಕೆ ಹೆಂಗಿದೆ 3 ಸಲ 4 ಸಲ ಹೆಂಗಂದ್ರೆ ಹಾಕ್ತೀನಿ. ಯಾಕಂದರೆ ಮಂತ್ಲಿ ಹಾಕಿದ್ರೆ ಅದೇ ಚೇಂಜಸ್ ಅಂತ ನೀವು ಕೇಳ್ತೀರಿ, ಏನು ರಿಪೀಟ್ ಮಾಡಿದೆ ಮಾಡ್ತೀರಾ ಅಂತ. ಒಂದು ಸ್ವಲ್ಪ ಚೇಂಜ್ ಆಗಲಿ ಅಂತ ವರ್ಷ ಆಗ್ತಾಯಿದೆ. ಇವಾಗ ಆ ಥರ ಹಾಕಲ್ಲ, ವರ್ಷಕ್ಕೆ ಒಂದು ಸಲ 3 ಸಲ ಅಂದರೆ ಹಾಕೋಣ ಅಂತ ಐಡಿಯಾ ಹಾಕಿದ್ದೀನಿ, ಓಕೆನಾ ಗೈಸ್. ಫೇಸ್ 4 ಮೆಟ್ರೋ ಆಲ್ರೆಡಿ ನಾನು ಫೇಸ್ 3ಇದು ನಮ್ಮ ಚಾನಲಲ್ಲಿ ಯಾರು ಫಾಲೋ ಮಾಡ್ತಿದ್ದೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಆಲ್ಮೋಸ್ಟು 5 ಲೈನ್ಸ್ ಎಕ್ಸ್ಪ್ಲೇನ್ ಮಾಡಿದೆ, ಅದರಲ್ಲಿ 2 ಲೈನು ಹೋಗ್ಬಿಡ್ತು ಗೈಸ್. ಹೊಸಕೆರೆಲಿಂದ ಗುಂಜೂರು ಆ ಲೈನು ಕ್ಯಾನ್ಸಲ್ ಆಯಿತು. ಅದು ಯಾಕೆ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಿಲ್ಲ, ಮೇ ಬಿ ಫ್ಯೂಚರಲ್ಲಿ ಬಂದರೆ ಬರ್ಬೋದು. ಆಮೇಲೆ ಎಲ್ಲೋ ಲೈನ್ದು ಎಕ್ಸ್ಟೆಂಡ್ ಆಗುತ್ತಂತ ಹೇಳಿದ್ದೆ. ಎಲ್ಲಿಗೆ ಅದು ಬಂದ್ಬಿಟ್ಟು ಬಸವನಗುಡಿ ಮೇಲೆ ಹೋಗಿ ಹೊಸಹಳ್ಳಿಗೆ ಲಿಂಕ್, ಅದು ಕ್ಯಾನ್ಸಲ್ ಆಯಿತು. ಆಮೇಲೆ ಬೊಮ್ಮಸಂದ್ರದಿಂದ ಹೊಸೂರು ತನಕ ಮಾಡೋದು, ಅದು ಕ್ಯಾನ್ಸಲ್ ಆಯಿತು ಗೈಸ್. ಇದು ಕ್ಯಾನ್ಸಲ್ ಆಗಿರೋದು ಫೇಸ್ 3 ಮೆಟ್ರೋದಲ್ಲಿ. ಫೇಸ್ 4ದು ಮೆಟ್ರೋದು ಏನು ಅಪ್ಡೇಟ್ ಅಂತಂದರೆ, ಪಿಂಕ್ ಲೈನ್ದು ಕಲ್ಯಾಣ ನಗರದಿಂದ ಕಾಡುಗೋಡಿ ತನಕ ಎಕ್ಸ್ಟೆಂಡ್ ಮಾಡೋದು. ನೀವೆಲ್ಲ ಇನ್ಸ್ಟಾಗ್ರಾಮ್ ನ್ಯೂಸಲ್ಲೆಲ್ಲ ಕೇಳಿರ್ತೀರ, ನಾನೇನು ಹೊಸ್ದಾಗಿ ಹೇಳ್ತಾಯಿಲ್ಲ. ಇದು ಬಂದು ರೆಡಿ ಮಾಡ್ತಾಯಿದ್ದಾರೆ ಗೈಸ್. ಇದು ಅಪ್ರೂವಲ್ ಆದರೆ ಆಗ್ಬೋದು, ಚಾನ್ಸಸ್ ಇದೆ. ಯಾಕಂದರೆ ಇದು ವೀಡಿಯೋ, ಈ ಮೆಟ್ರೋ ಬಂದು ಲೆಂತಿಯಾಗಿ ಹೋಗೋ ಥರ ಏನೋ ಹೇಳ್ತಾಯಿದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಇದು ಮಾಡಿದ್ರೆ ಯೂಸ್ ಆಗುತ್ತಂತ ಹೇಳ್ತಾಯಿದ್ದಾರೆ. ಸೆಂಟ್ರಲಲ್ಲಿ ಅಪ್ರೂವಲ್ ಕೊಡ್ತಾರೆ ಏನೋ ಗೊತ್ತಿಲ್ಲ. ಇದು ಫೇಸ್ 3 ಮೆಟ್ರೋನೇ. ಆ ಕಡೆ ಎಲ್ಲ ಡೆವಲಪ್ಮೆಂಟ್ಸ್ ಇನ್ನೂ ಆಗಿಲ್ಲ ಅಂತ ಒಂದು ಕಡೆ ಇವರು ಹೇಳ್ತಾಯಿದ್ದಾರೆ. ಆದರೆ ಇವ್ರು ರೆಡಿ ಮಾಡಿ DPR ಕಳಿಸ್ತಾರೆ. ಡೆಲ್ಲಿಯಿಂದ ಏನು ಬರುತ್ತಂತ ಗೊತ್ತಿಲ್ಲ. ಅಪ್ರೂವಲ್ ಆದರೆ ನಮ್ಗೆ ಒಳ್ಳೆಯದಾಗುತ್ತೆ, ಅಪ್ರೂವಲ್ ಆಗಿಲ್ಲ ಅಂತ ತುಂಬ ಕಷ್ಟ. ಯಾಕಂದರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಕೊಂಬಿಟ್ರೆ ನಮ್ಮ ಫ್ಯೂಚರಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ ಗೈಸ್. ಇದು ಫೇಸ್ 4ದು ಇನ್ನೊಂದು ಮೆಟ್ರೋ. ಫೇಸ್ 4ದು ಇನ್ನೊಂದು ಗ್ರೀನ್ ಲೈನ್ದು ಮಾಧವರ ಟು ಇದಕ್ಕೆ ಎಕ್ಸ್ಟೆಂಡ್ ಮಾಡ್ತಾಯಿದ್ದಾರೆ ಅಂತ ತುಮಕೂರ್ದು. ಅದು ವೀಡಿಯೋ ನಾನು ಹೇಳಿಲ್ಲ, ಅದು ಯಾವ್ಯಾವ ಸ್ಟೇಷನ್ ಬರುತ್ತಂತ. ಅದು DPR ರೆಡಿ ಮಾಡ್ತಾಯಿದ್ದಾರೆ. ಅದು ಡೆಲ್ಲಿ ಬೋರ್ಡ್ಗೆ ಇದಕ್ಕೆ ಕಳಿಸಿದ್ಮೇಲೆ ಅದು ಅಪ್ರೂವಲ್ ಆಯ್ತು, ನಮ್ಮ ತುಮಕೂರು ತನಕ ಮೆಟ್ರೋ ಎಕ್ಸ್ಟೆಂಡ್ ಆಗುತ್ತೆ ಗೈಸ್. ಈ ಫೇಸ್ 4ದು ಪಿಂಕ್ ಲೈನ್ದು ಯಾವ್ಯಾವ ಏರಿಯಾ ಬರುತ್ತೆ ಅಂದರೆ, ಬನ್ನಾರಘಟ್ಟ, ಆನೇಕಲ್ಲು, ಜಿಗಣಿ, ಹತ್ತಿಬೆಲೆ ಬಿಟ್ಟರೆ ದೊಮ್ಮಸಂದ್ರ, ಸಜ್ಜಾಪುರ ಬಿಟ್ಟರೆ ನಮಗೆ ಒತ್ತೂರಲ್ಲಿ ಯಾವಾಗಲೂ ಮೆಟ್ರೋ ಇದ್ದಿಲ್ಲ, ಇವು ಮೆಟ್ರೋ ಅದರಿಂದ ಬರ್ಬೋದಂತ. ಆಮೇಲೆ ಕಾಡುಗೋಡಿ ಪಿಂಕ್ ಲೈನ್ಗೆ, ಪರ್ಪಲ್ ಲೈನ್ಗೆ ಹೋಗಿ ಜಾಯ್ನ್ ಆಗುತ್ತೆ. ಇದಕ್ಕೆ ಇನ್ನೊಂದು ಡಿಪೋ ಎಲ್ಲೋ ಬನ್ನಾರಘಟ್ಟ ಹತ್ರ ಮಾಡೋ ಥರ ಇನ್ನೊಂದು ಐಡಿಯಾ ಹಾಕಿದಾರಂತೆ. ಅದು ಫೇಸ್ 4ದು. ಗ್ರೀನ್ ಲೈನ್ದು ಅಷ್ಟೇ, ತುಮಕೂರು ಸೈಡ್ ಎಲ್ಲೋ ಒಂದು ಸರಿ ಡಿಪೋ ಮಾಡ್ತಾರಂತೆ. ಅದು DPR ರೆಡಿ ಮಾಡ್ತಿದ್ರೆ ತುಮಕೂರಿಗೆ ಮೆಟ್ರೋ ಬರೋ ಥರ ಐಡಿಯಾ ಹಾಕ್ಕೊಂಡಿದ್ದಾರೆ. ಬಂದರೆ ಚೆನ್ನಾಗಿರುತ್ತೆ ಗೈಸ್. ತುಮಕೂರು ತನಕ ಗ್ರೀನ್ ಲೈನ್ ಎಕ್ಸ್ಟೆಂಡ್ ಮಾಡೋಕ್ಕೆ. ಇಲ್ಲಿ ಕನಕಪುರ ರೋಡ್ ಇದು ತನಕ ಆರುವಳ್ಳಿ ತನಕ ಎಕ್ಸ್ಟೆಂಡ್ ಮಾಡೋ ಅದು ಫೇಸ್ 4ಅಲ್ಲಿದೆ. ಇಲ್ಲಿ ಬಿಡದಿ ತನಕ ಎಕ್ಸ್ಟೆಂಡ್ ಆಗೋದು ಫೇಸ್ 4ಅಲ್ಲಿದೆ. ಆಮೇಲೆ ವೈಟ್ ಫೀಲ್ಡಿಂದ ಹೊಸಕೋಟೆಗೆ ಎಕ್ಸ್ಟೆಂಡ್ ಆಗೋದು ಅದು ಇದೆ ಫೇಸ್ 4ಅಲ್ಲಿ. ಇಷ್ಟು ಇದೆ. ಅದಿಷ್ಟು ಹೋಗಿ ಯಾವುದು ಅಪ್ರೂವಲ್ ಆಗುತ್ತೆ, ಯಾವುದು ರಿಜೆಕ್ಟ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಅದು ಸ್ವಲ್ಪ ವೀಡಿಯೋ ಬಂದರೆ ನಾನು ಅವಾಗವಾಗ ಅಪ್ಡೇಟ್ ಮಾಡ್ತೇನೆ ಗೈಸ್. ಕನ್ಫರ್ಮ್ ಆಗಿ ವೀಡಿಯೋಗಳು ಹಾಕೋಕ್ಕಾಗಲ್ಲ, ಯಾಕಂದರೆ
ಇವಾಗಲೇ ಫೇಸ್ 2 ಓಪನ್ ಆದ್ರೆ ಫೇಸ್ 3 ಕನ್ಸ್ಟ್ರಕ್ಷನ್ ಅಪ್ಡೇಟ್ ಕೊಡೋಕ್ಕಾಗುತ್ತೆ. ಆಮೇಲೆ ಫೇಸ್ 3 ಒಂದು 75% ಕನ್ಸ್ಟ್ರಕ್ಷನ್ ಆದ್ರೇ ಫೇಸ್ 4 ಒಂದು ಸ್ವಲ್ಪ ಅಪ್ಡೇಟ್ ಕೊಡ್ತಾರೆ. ಕೊಡೋದಿಲ್ಲ, ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಲೇಟಾಗಿ ನಡೀತದೆ ಅಂತ ಹೇಳ್ತಾರೆ. ಸುಮಾರು ರೈಲ್ವೆ ಪ್ರಾಜೆಕ್ಟ್ಸ್ ಲೇಟ್ ಆಗಿದೆ, ಮೆಟ್ರೋ ಲೇಟ್ ಆಗಿರೋದ್ರಿಂದ ಈ ಕೊರೋನಾ ಬಂದಿದ್ದರಿಂದ ಇವಾಗ ಫಾಸ್ಟ್ ಮಾಡ್ತಾರೆ ಅಂತ. ಅಷ್ಟೇ ಗೈಸ್, ಥ್ಯಾಂಕ್ ಯು ಈ ವಿಡಿಯೋ ಮಾಡಿದ್ದಕ್ಕೆ.